ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ, ಹರಿ ಓಂ. ನಾನು ನಿಮ್ಮ ವಿದ್ವಾನ್ ಸಂತೋಷರಾವ್ ಶಾಸ್ತ್ರಿ ಮಾತನಾಡ್ತಿರ್ತಕ್ಕಂಥದ್ದು. ಈ ಜೂನ್ ತಿಂಗಳ ನಂತರ ರಾಯರ ಕೃಪೆಯಿಂದ ಈ 4 ರಾಶಿಯವರಿಗೆ ಮಹಾಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು. ಯಾವುದು ಆ 4 ರಾಶಿಗಳು ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಆ ಲಾಭವನ್ನು ಪಡಿತಿರ್ತಕ್ಕಂಥದ್ದು, ಆ 4 ರಾಶಿಗಳು ಏನು ಲಾಭವನ್ನು ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಥಮವಾಗಿ ಅವರು ಆರ್ಥಿಕ ಅಭಿವೃದ್ಧಿಗಳನ್ನು ಅನುಭವಿಸ್ತಕ್ಕಂಥದ್ದಾಗಿರ್ಬೋದು, ಆರೋಗ್ಯ ಬಾಧೆಗಳಿಂದ ದೂರ ಮುಕ್ತಿಯನ್ನು ಹೊಂದುವಂಥದ್ದಾಗಿರ್ಬೋದು, ಮಕ್ಕಳಿಂದ ಸಂತೋಷ, ಮಕ್ಕಳಿಗೆ ಆರೋಗ್ಯ ಭಾಗ್ಯ, ಮಕ್ಕಳಿಗೆ ಶಿಕ್ಷಣ ಭಾಗ್ಯ ಲಭಿಸುವಂಥದ್ದಾಗಿರ್ಬೋದು, ಹೊಸ ಆಲೋಚನೆಗಳಿಗೆ, ಹೊಸ ಪ್ರಯತ್ನಗಳಿಗೆ ಲಾಭವನ್ನು ಪಡೆಯುವಂಥದ್ದಾಗಿರ್ಬೋದು, ಪ್ರೀತಿ ಪ್ರೇಮ ವಿಚಾರದಲ್ಲಿ ಉನ್ನತಿಯನ್ನು ಕಾಣತಕ್ಕಂಥದ್ದಾಗಿರ್ಬೋದು, ಗಂಡ ಹೆಂಡತಿ ನಡುವೆ ಏನೇ ಕಲಹಗಳಿದ್ದರೂ ಕದನಗಳಿದ್ದರೂ ಕೂಡ ಅವೆಲ್ಲವೂ ನಿವಾರಣೆ ಆಗಿ ಒಂದು ಸ್ವಚ್ಛಂದದ ದಾರಿ ಕಡೆ ಹೋಗುವಂತಕ್ಕಂಥದ್ದು ದಾಂಪತ್ಯ ಬದುಕಲ್ಲಿ ಕಾಣುವಂಥ ಲಾಭ ಆಗಿರಬಹುದು. ನಂತರ ಕುಟುಂಬದಲ್ಲಿ ಏನಾದರೂ ಕಲಹಗಳಿತ್ತು, ಕೋರ್ಟು ಕಚೇರಿ ವ್ಯಾಜ್ಯಗಳಿತ್ತು, ಅಥವಾ ಯಾವುದಾದ್ರೂ ಒಂದು ಕೆಲಸಗಳು ನಿಮಗೆ ಆಗಬೇಕು ಅನ್ನೋದಿದ್ರು, ಯಾವುದಾದ್ರೂ ಪೆಂಡಿಂಗ್ ಕೆಲಸಗಳು ನಿಮಗೆ ಇದ್ದರೆ ಅದೆಲ್ಲವೂ ಕೂಡ ಈ ಒಂದು ಕಾಲಘಟ್ಟದಲ್ಲಿ ಆಗುವಂಥದ್ದು. ಅವು ಯಾವುದು ಅಂತ ಹೇಳಿದ್ರೆ 4 ಅದೃಷ್ಟದ ರಾಶಿಗಳಂತ ಹೇಳಿದ್ರೆ, ಒಂದು ಕಟಕ, ಒಂದು ವೃಶ್ಚಿಕ, ಒಂದು ಮೀನ, ಮತ್ತೊಂದು ವೃಷಭ. ಈ 4 ರಾಶಿಯವರು ಇಷ್ಟು ಲಾಭಗಳನ್ನು ಪಡೆಯುವಂಥ ಸುಸಂದರ್ಭವನ್ನು ಈ ಜೂನ್ ತಿಂಗಳಲ್ಲಿ ಕಾಣಬಹುದು. ಈ 4 ರಾಶಿಯವರು ಗುರುಮಂತ್ರವನ್ನು ಪಾರಾಯಣ ಮಾಡೋದಾಗಿರ್ಬೋದು, ವಿಷ್ಣು ದೇವಾಲಯಕ್ಕೆ ಭೇಟಿ ಕೊಟ್ಟು ಅರ್ಚನೆಗಳನ್ನು ಮಾಡಿಸುವಂಥದ್ದಾಗಿರ್ಬೋದು, ನಂತರವಾಗಿ ಬಡ ಮಕ್ಕಳಿಗೆ, ವೃದ್ಧರಿಗೆ ಮತ್ತು ಪ್ರಾಣಿಗಳಿಗೆ ಆಹಾರವನ್ನು ದಾನ ಮಾಡೋದ್ರಿಂದ ಈ ಅದೃಷ್ಟವನ್ನು ದುಪ್ಪಟ್ಟನ್ನಾಗಿ ಮಾಡಿಕೊಳ್ಬೋದು. ಹಾಗೆ ನಿಮ್ಮದು ಯಾವ ರಾಶಿ ಅಂತ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.